ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜುಲೈ ಮಾಸ 2026ರಲ್ಲಿ ಆರಂಭ ಆಗ್ತಾ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಪ್ರಭಾವ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕಳೆದ ಮಾಸದಲ್ಲಿ ದೇವತಾ ಶಕ್ತಿ ನಿಮ್ಮ ಜೀವನಕ್ಕೆ ಬಂದು ಸೇರುವಂತಹ ಮಾರ್ಗದಲ್ಲಿ ಭಾಗ್ಯೋದಯ ಅನುಗ್ರಹಿಸುವಂತಹ ವಿಷಯವನ್ನು ತಿಳಿಸಿದ್ದೆ. ಈ ವಿಷಯ ಸಂಬಂಧಪಟ್ಟಂತೆ ಕೆಲವರು ನನಗೆ ಕರೆಯನ್ನು ಮಾಡಿರ್ತೀರ, ಮೆಚ್ಚುಗೆ ಮತ್ತು ಪ್ರಶಂಸೆಯ ಮಾತುಗಳನ್ನಾಡಿರ್ತೀರ. ಅಂಥವರಿಗೆ ಧನ್ಯವಾದಗಳು. ಈ ಒಂದು ಮಾಸದಲ್ಲಿಯೂ ನಿಮಗೆ ಅನುಕೂಲ ಆಗುವಂತೆ ನಿಮ್ಮ ಕುಟುಂಬದಲ್ಲಿ ಗಮನಿಸಬಹುದಾದಂತಹ ಸರ್ವದಾ ಅಭಿವೃದ್ಧಿಗೆ ಕಾರಣ ಆಗುವಂತಹ ದೇವತಾ ಶಕ್ತಿ ಹೀಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಉದಾಹರಣೆ ತಿಳಿಸ್ತೇನೆ. 2026 ಈ ವರ್ಷ ಆರಂಭದಲ್ಲಿ ಮೊದಲನೇ ವಾರದಲ್ಲಿ ನಾವು ತಿರುಮಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿರ್ತೇವೆ. ಈ ದರ್ಶನಕ್ಕೆ ನಮಗೆ ನನ್ನ ಪತಿಯ ಫ್ರೆಂಡ್ ಕುಟುಂಬದವರು ಬುಕ್ ಮಾಡಿರ್ತಾರೆ. ಹೋದಂತಹ ಅಲ್ಲಿ ಮತ್ತೊಂದು ಕುಟುಂಬದವರು ಬಂದಿರ್ತಾರೆ. ಅವರ ಪರಿಚಯ ನಮಗೆ ಇರೋದಿಲ್ಲ. ಆದರೆ ಯಾರು ಕರ್ಕೊಂಡು ಹೋಗಿರ್ತಾರೆ ಅವರ ಪರಿಚಯ ಅವರು ಕರೆಸಿರ್ತಾರೆ, ಬುಕ್ ಮಾಡಿರ್ತಾರೆ. ಅಲ್ಲಿ ಅವರಿಗೆ ತಿಳಿಯುತ್ತೆ ನಾನು ಅಸ್ಟ್ರೋಲಜರ್ ಅನ್ನೋದು. ಆ 2-3 ದಿನದಲ್ಲಿ ಶ್ರೀನಿವಾಸ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಹೊರಗಡೆ ಬಂದಂತಹ ನಾವೆಲ್ಲರೂ ಅಲ್ಲಿ ಒಂದು 5 ನಿಮಿಷ ಕುಳಿತಿರ್ತೇವೆ. ಆ ಕಾಲದಲ್ಲಿ ಹೊಸದಾಗಿ ನನಗೆ ಯಾವ ಕುಟುಂಬ ಪರಿಚಯ ಆಗಿರುತ್ತೆ ಅಲ್ಲಿ ಆ ಕುಟುಂಬದ ವ್ಯಕ್ತಿ ಕೇಳ್ತಾರೆ, ಭವಿಷ್ಯವನ್ನು ತಿಳಿಸ್ಬಹುದಾ ನನಗೆ ಅಂತ. ನಾನು ತಿಳಿಸ್ತೇನೆ, ಇದು ಶ್ರೀನಿವಾಸ ದೇವರು ವೆಂಕಟೇಶ್ವರ ಕ್ಷೇತ್ರ, ಇಲ್ಲಿ ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು, ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ, ತಿಳಿದುಕೊಳ್ಳಲೇಬೇಕು ಅನ್ನುವ ಇಚ್ಛೆ ಇದ್ದರೆ ತುಮಕೂರಿಗೆ ಹೋದ ನಂತರ ನನ್ನ ಕಚೇರಿಗೆ ನೀವು ಭೇಟಿ ಕೊಡಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ. ಆ ವಿಷಯವನ್ನು ನಾನು ಅಲ್ಲಿ ನಿಲ್ಲಿಸ್ತೇನೆ. ಆದರೆ ದೇವತಾ ಶಕ್ತಿಗಳಿಗೆ ಅದು ಇಷ್ಟ ಆಗಿಲ್ಲ ಅನಿಸುತ್ತೆ. ಆ ಕ್ಷೇತ್ರ ದರ್ಶನ, ದೇವರ ದರ್ಶನ ಆದ ನಂತರದಲ್ಲಿ ನಾವು ಇನ್ನೇನು 50 ನಿಮಿಷದಲ್ಲಿ ಆಗಲೇ ಹೊರಡಬೇಕಾಗಿತ್ತು. ಬೆಟ್ಟದಿಂದ ಕೆಳಗೆ ತಿರುಪತಿಗೆ ಬರಬೇಕಾಗಿತ್ತು. ಹೊರಡುವ ಕಾಲದಲ್ಲಿ ಆ ವ್ಯಕ್ತಿಯ ಹಿಂದೆ ನನಗೆ ದೃಶ್ಯ ಗೋಚಾರ ಅಂದರೆ ಕಾಣಲಿಕ್ಕೆ ಆರಂಭ ಆಗುತ್ತೆ. ಅವ್ರ ಕಾರಲ್ಲಿ ಹೊರಡುವ ಒಂದು ತಯಾರಿ, ನಾವು ನಮ್ಮ ಕಾರಲ್ಲಿ ಹೊರಡುವ ತಯಾರಿ ಇರುತ್ತೆ. ಆಗ ಆ ವ್ಯಕ್ತಿ ಹಿಂದೆ ಶಕ್ತಿಯುತವಾಗಿ ಗದೆಯನ್ನು ಹಿಡಿದು ಹನುಮಾನ್ ದೇವರು ನಾನಿದ್ದೇನೆ ತಿಳಿಸು ಅನ್ನುವಂತಹ ಆ್ಯಕ್ಷನ್ನಿಂದ ಅವರು ನನಗೆ ಮೆಸೇಜ್ ಕೊಡುವಂತೆ ಗೋಚರಿಸ್ತಾ ಇರ್ತಾರೆ, ಅಂದರೆ ಕಾಣಿಸ್ತಾ ಇರ್ತಾರೆ. ಆಗ ಆದರೂ ನಾನು ಮೌನ ಆಗ್ತೇನೆ. ಮೌನದಿಂದಲೇ ಆ ದೇವರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಸುಮ್ಮನಾಗ್ತೇನೆ. ಯಾಕೆಂದರೆ ಅನುಭವದಲ್ಲಿರುವಂಥ ವಿಷಯ ಏನು ಅಂದರೆ ಕಂಡದ್ದು, ನೋಡಿದ್ದು, ತಿಳಿದಿದ್ದು, ಅನುಭವಕ್ಕೆ ಬಂದಿದ್ದು ಎಲ್ಲವನ್ನ ನಾವು ಹೇಳಬಾರ್ದು ಅನ್ನೋದು ನನ್ನ ಅನುಭವದಲ್ಲಿರುವಂತಹ ವಿಷಯ. ಅಲ್ಲಿ ನೋಡಿ, ಆ ದೇವರು ಕಾಣಿಸಿದ್ದಾದರೂ ಯಾಕೆ, ಇದನ್ನೇ ತಿಳಿಬೇಕು ನಾವು. ನೋಡಿ, ಒಂದು ವಾಕ್ಯದಲ್ಲಿ ನೀವು ಅಲ್ಲಲ್ಲಿ ಓದಿರ್ತೀರ, ವಾಯು ಜೀವೋತ್ತಮ ಹರಿ ಸರ್ವೋತ್ತಮ. ನೋಡಿ, ಶ್ರೀಹರಿ ಶ್ರೀನಿವಾಸ ವೆಂಕಟೇಶ್ವರ ಸರ್ವೋತ್ತಮ ದೇವರು. ಅವರ ಆ ಕ್ಷೇತ್ರದಲ್ಲಿ ನಾವು ಈ ಬಗ್ಗೆ ಮಾತಾಡಬಾರ್ದು ಅಂದರೆ ಅಲ್ಲಿ ಮಾತಾಡುವಂತೆ, ತಿಳಿಯುವಂತೆ ಆ ದೇವರ ಅನುಗ್ರಹ, ಆಶೀರ್ವಾದ ಮತ್ತು ವಾಯು ಜೀವೋತ್ತಮ. ನೋಡಿ, ಆ ವಾಯುದೇವರು ಪ್ರಾಣದೇವರ ಆ ಪ್ರಭಾವ, ಆ ಶಕ್ತಿ ಅಲ್ಲಿ ನಮಗೆ ತಿಳಿಬಹುದು. ಅದಕ್ಕೆ ದೇವತೆಗಳು ಯಾವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಫಲವನ್ನು ನೀಡುತ್ತಾರೆ ಅನ್ನುವುದಕ್ಕೆ ಇದೊಂದು ನನ್ನ ಅನುಭವ. ಇಂಥ ಅನೇಕ ಅನುಭವಗಳಿದೆ. ಅಲ್ಲಿಂದ ನಾವು ಕೆಳಗೆ ಇಳಿದು ಬಂದ ನಂತರ ಅಲ್ಲಿ ಕಪಿಲ ತೀರ್ಥ ತಿರುಪತಿಯಲ್ಲಿ 2-3 ದೇವಸ್ಥಾನಗಳಿದೆ. ಅಲ್ಲಿ ಹೋಗುವಾಗ ಆ ವ್ಯಕ್ತಿಯ ಪತ್ನಿಯ ತಾಯಿ ನನಗೆ ತಿಳಿಸ್ತಾರೆ, ಅಲ್ಲಿ ಆಂಜನೇಯ ದೇವಸ್ಥಾನ, ಹನುಮಾನ್ ದೇವಸ್ಥಾನವೂ ಇದೆ. ಅಲ್ಲಿ ಹೋದ ತಕ್ಷಣ ತಿಳಿಸ್ತಾರೆ,
ಈ ದೇವರು ನಮ್ಮ ಮನೆ ದೇವರು ಅನ್ನೋದನ್ನು ತಿಳಿಸ್ತಾರೆ. ಆಗ ನನಗೆ ತಿಳಿಯುತ್ತೆ, ಹನುಮಾನ್ ದೇವರು ಇವರ ಮನೆ ದೇವರು. ಮನೆ ದೇವರು ನೋಡಿ, ಪುರುಷನಿಗೆ ಪತ್ನಿಯ ಮನೆ ದೇವರ ರಕ್ಷೆ ಬಲವಾಗಿದೆ ಅನ್ನೋದು ನನಗೆ ಅಲ್ಲಿ ಸ್ಪಷ್ಟ ಆಗುತ್ತೆ. ಅವರ ಒಂದು ಬಾಂಧವ್ಯವನ್ನು 2-3 ದಿನದಲ್ಲಿ ನೋಡಿರ್ತೇನೆ. ಪತಿಯನ್ನು ಉಪಚರಿಸುವುದು, ಹೊಂದಾಣಿಕೆಯಿಂದ ಅವರು ಬಲವಾಗಿರುವಂಥದ್ದು, ಇದೆಲ್ಲವನ್ನು ಗಮನಿಸಿರ್ತೇನೆ. ಸಂತೋಷದಿಂದಿರುವುದು, ಇದೆಲ್ಲ ಗಮನಿಸಿರ್ತೇನೆ. ಯಾಕೆ ಇದನ್ನು ನಾನು ತಿಳಿಸ್ತೆ ಅಂದರೆ, ಆ ಪುರುಷನ ಹಿಂದೆ ಆ ಪತ್ನಿಯ ಮನೆ ದೇವರು ವರ್ಕ್ ಮಾಡ್ತಾ ಇದೆ. ಅಂದರೆ ನೀವೆಲ್ಲ ಕುಟುಂಬಗಳಲ್ಲಿ ಯೋಚಿಸಬೇಕು, ನಿಮ್ಮ ಕುಟುಂಬಕ್ಕೆ ಬಂದಂತಹ ಸ್ತ್ರೀ ಮನೆಯಿಂದಲೂ ದೇವತೆಗಳು ವರ್ಕ್ ಮಾಡ್ತಾರೆ, ಅನುಗ್ರಹಿಸ್ತಾರೆ, ಪ್ರಭಾವ ಮಾಡ್ತಾರೆ, ರಕ್ಷಿಸ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು, ತಿಳಿಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ, ಕೆಲವು ಸಂದರ್ಭದಲ್ಲಿ ಸ್ತ್ರೀಯರು ಕೆಲವು ಅವರ ಫೀಲಿಂಗ್ಸ್ ಶೇರ್ ಮಾಡ್ತಾರೆ. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇರುವಂಥದ್ದು, ವೈಷ್ಣವ ಬ್ರಾಹ್ಮಣ ಕುಟುಂಬಕ್ಕೆ, ಬೆಂಗಳೂರಿನ ಕುಟುಂಬಕ್ಕೆ ಮೈಸೂರಿನ ಯುವತಿಯೊಬ್ಬರು ವಿವಾಹ ಆಗ್ತಾರೆ. ಆ ವಿವಾಹವು ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಬ್ರಾಹ್ಮಣರಲ್ಲಿ ಸ್ತ್ರೀ ಸಿಗ್ತಾ ಇಲ್ಲ ಅಂತ ಕಾರಣಕ್ಕೆ ಲಿಂಗಾಯತ ಕುಟುಂಬದ ಸ್ತ್ರೀಯನ್ನು ವಿವಾಹ ಆಗಿರ್ತಾರೆ. ವಿವಾಹ ಆಗಿ ಹೋದ ಒಂದು ದಿನಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಅವರ ಅತ್ತೆ ಹೇಳ್ತಾರೆ, ಅವರ ಮಾವ ಹೇಳ್ತಾರೆ, ಪತಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಲಿಂಗ ಪೂಜೆಯನ್ನು ಮಾಡುವಂತಿಲ್ಲ, ಶಿವ ಪೂಜೆಯನ್ನು ಮಾಡುವಂತಿಲ್ಲ ಅಂತ ತಿಳಿಸ್ತಾರೆ. ನೋಡಿ, ಯಾಕೆ ಈ ರೀತಿ ಅವರು ತಿಳಿಸ್ತಾರೆ ಅನ್ನೋದು ಇಲ್ಲಿ ನೀವು ತಿಳಿಬೇಕು. ಇದು ಯಾವ ಥರದ ನ್ಯಾಯ ಅನ್ನೋದು ನಾನು ಇಲ್ಲಿ ಪ್ರಶ್ನಿಸುವಂಥದ್ದು. ಯಾಕೆಂದರೆ ಸ್ತ್ರೀ ಬೇಕು, ಸ್ತ್ರೀಯ ದೇಹದಲ್ಲಿ ರಕ್ತದಿಂದ ಹುಟ್ಟುವಂತಹ ಆ ಸಂತಾನ ವಂಶೋದ್ಧಾರಕವೂ ಬೇಕು. ಸ್ತ್ರೀ ಮನೆಯಿಂದ ಕೆಲವರು ಆಭರಣ ಆಸ್ತಿಯನ್ನು ತೆಗೆದುಕೊಳ್ತಾರೆ, ಅದೆಲ್ಲವೂ ಬೇಕು. ಆದರೆ ಸ್ತ್ರೀ ಮನೆಯ ಮನೆ ದೇವರು ಮಾತ್ರ ಬೇಡ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಪತಿಯ ಮನೆಯ ದೇವರನ್ನು ಪೂಜಿಸುವಂಥದ್ದು, ಎಲ್ಲ ಸಂಸ್ಕಾರಗಳನ್ನು ಮಾಡುವಂತಹ ಪದ್ಧತಿ ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ನಿಜ, ಪತಿಯ ಮನೆಯ ಸಂಸ್ಕಾರವನ್ನು, ದೇವರನ್ನು ಪೂಜಿಸಬೇಕು, ಬಹಳ ಮುಖ್ಯ, ಅದೂ ಮುಖ್ಯವೇ. ಹಾಗಂತ ತಾಯಿಯ ಮನೆಯಲ್ಲಿ ನಿಮಗೆ ಕ್ರಿಯೇಟ್ ಆದಂತಹ ಆ ಇನ್ನರ್ ಸ್ಟ್ರೆಂತ್ ಆಗ್ಬೋದು, ಭಾವನಾತ್ಮಕವಾಗಿ ದೇವರೊಂದಿಗೆ ಬೆಳೆದಂತಹ ಆ ಸಂಬಂಧ ಭಾವನೆಗಳನ್ನಾಗ್ಬೋದು, ಇದೆಲ್ಲವನ್ನು ಬಿಡಬೇಕು ಅನ್ನುವುದು ಇಲ್ಲ. ಯಾವಾಗ ಈ ರೀತಿ ಬಿಡ್ತೀರಾ ಆಗ ನೀವು ದುರ್ಬಲರಾಗ್ತೀರಾ. ಮತ್ತು ಆ ಕುಟುಂಬಗಳು ಏನು ತಿಳಿದುಕೊಳ್ಳಬೇಕು ಅಂದರೆ, ನೋಡಿ, ಒಂದು ಹೆಣ್ಣು ನಿಮ್ಮ ಕುಟುಂಬದಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅವರು ನಿಮ್ಮ ಮನೆಗೆ ಶಕ್ತಿಯಾಗಿರಬೇಕು, ನಿಮ್ಮ ಕುಟುಂಬದಲ್ಲಿ ಸರ್ವದ ಅಭಿವೃದ್ಧಿ ಆಗಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆಯ ಅನುಗ್ರಹವೂ ಬೇಕಾಗುತ್ತೆ. ಅವರು ಸೌಭಾಗ್ಯವತಿಯಾಗಿ ನಿಮ್ಮ ಕುಟುಂಬದಲ್ಲಿ ಬದುಕಿ ಬಾಳಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆ, ಮನೆ ದೇವರು, ಕುಲದೇವರ ಅನುಗ್ರಹವೂ ನಿಮಗೆ ಬೇಕಾಗುತ್ತೆ. ಇಂಥ ಅನೇಕ ವಿಷಯಗಳು ಇವೆ. ಈ ರೀತಿ ಇಲ್ಲಿ ನಿರ್ಬಂಧಗಳನ್ನು ಸ್ತ್ರೀಯರಿಗೆ ಹಾಕಬಾರದು. ಬಹಳ ಸಂದರ್ಭದಲ್ಲಿ ಸ್ತ್ರೀಯರು ಅವರ ಆ ಒಂದು ಭಾವನೆಗಳನ್ನು ನನ್ನ ಹತ್ರ ಕೆಲವು ವರ್ಷಗಳಿಂದಲೂ ಶೇರ್ ಮಾಡಿರೋದು ಇದೆ. ಈ ತಪ್ಪು ತಿಳುವಳಿಕೆ ಇರಬಾರ್ದು. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೋಡಿ, ಎಲ್ಲ ಶಕ್ತಿಗಳು ಪ್ರಕೃತಿಯಲ್ಲಿಯೇ ಇವೆ. ಮನುಷ್ಯನ ದೇಹದಲ್ಲಿಯೇ ನಾನಾ ಥರದ ವಿಷಯಗಳು ಇವೆ. ಜಲತತ್ವ ಇದೆ, ಅಗ್ನಿ ತತ್ವ ಇದೆ, ಕೋಪ ತತ್ವ ಇದೆ, ತಾಳ್ಮೆ ತತ್ವ ಇದೆ. ನೋಡಿ, ಎಲ್ಲವೂ ದೇಹದೊಳಗೆ ಹೊಂದಿಕೊಂಡಿವೆ. ಹಾಗಿದ್ದ ಮೇಲೆ ನಿಮ್ಮ ಮನೆ ದೇವತೆಗಳು ಹೊಂದಿಕೊಂಡು ಮತ್ತಷ್ಟು ಸರ್ವದ ಅಭಿವೃದ್ಧಿ ರಕ್ಷೆಯನ್ನು ನೀಡಬಹುದಲ್ವಾ? ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಸ್ತ್ರೀಯರು ನಿಜ ಪತಿಯ ಮನೆಯ ದೇವತೆಯನ್ನು ಪೂಜಿಸಬೇಕು, ಅಷ್ಟೇ, ಅವರ ಮನೆಯ ದೇವತೆಯನ್ನು ಮರಿಬಾರದು ಅನ್ನೋದು ಸತ್ಯ. ಇಲ್ಲಿ ಇದನ್ನು ತಿಳಿದುಕೊಂಡು ಎರಡೂ ಕುಟುಂಬಗಳು ಇಲ್ಲಿ ಹೊಂದಿಕೊಂಡು ದೇವತೆಗಳ ಅನುಗ್ರಹಕ್ಕೂ
ಪಾತ್ರರಾಗಬೇಕು ಅನ್ನುವಂತಹ ಈ ಸೂಕ್ಷ್ಮವಾದಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಇದನ್ನು ತಿದ್ದಿಕೊಂಡು ನಿಮ್ಮ ಕುಟುಂಬದ ಸರ್ವದ ಅಭಿವೃದ್ಧಿಗೆ ನೀವೇ ಕಾರಣ ಆಗಬೇಕಾಗತ್ತೆ. ಜುಲೈ ಮಾಸದಲ್ಲಿ ಗ್ರಹಗಳ ಸಂಚಾರದ ಫಲಗಳನ್ನು ತಿಳಿಸ್ತೇನೆ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಕಟಕ ರಾಶಿಯಿಂದ ವಕ್ರ ಸಂಚಾರ ಮಿಥುನ ರಾಶಿಗೆ ಮತ್ತೆ ನೇರ ಸಂಚಾರ ಕಟಕ ರಾಶಿಗೆ ಆಗುವುದು ಈ ಒಂದು ಮಾಸದಲ್ಲಿದೆ. ಮತ್ತು ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ದೈವಿಕ ಗ್ರಹ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ. ಮೀನರಾಶಿಯಲ್ಲಿ ಮಾಸದ ಕೊನೆ 27ನೇ ದಿನಾಂಕದಿಂದ ಶನಿಗ್ರಹ ವಕ್ರ ಸಂಚಾರ ಆರಂಭ ಆಗುತ್ತೆ. ರಾಹು ಕೇತು ಗ್ರಹಗಳು ಸಿಂಹರಾಶಿ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡಲಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ಜುಲೈ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ವಕ್ರ ಸಂಚಾರ 23ನೇ ದಿನಾಂಕದವರೆಗೂ ಮಾಡಲಿದ್ದು, ಈಗಾಗಲೇ ಜೂನ್ ಮಾಸದಲ್ಲಿ ಬುಧ ಗ್ರಹ ಕಟಕ ರಾಶಿಯನ್ನು ಪ್ರವೇಶಿಸಿ ಜೂನ್ ಮಾಸದ ಕೊನೆಯಲ್ಲಿ ವಕ್ರ ಸಂಚಾರ ಆರಂಭ ಮಾಡಿದ್ದು, ಕಟಕ ರಾಶಿಯಿಂದ ಜುಲೈ ಮಾಸದ 7ನೇ ದಿನಾಂಕ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಲಿದ್ದು, ನಿಮ್ಮ ರಾಶಿಯಲ್ಲಿ 23ನೇ ದಿನಾಂಕದವರೆಗೂ ವಕ್ರ ಸಂಚಾರ ಮಾಡಲಿದ್ದು, ಅಲ್ಲಿಯವರೆಗೂ ಬುಧ ಗ್ರಹದ ವಕ್ರ ಸಂಚಾರದ ಫಲಗಳು ಯಾವ ರೀತಿ ಇರುತ್ತೆ ಅಂದರೆ, ಬುದ್ಧಿಗ್ರಹ ರಾಶ್ಯಾಧಿಪತಿ ವಕ್ರ ಸಂಚರಿಸುವಾಗ ನಿಮ್ಮ ಮೈಂಡ್, ನಿಮ್ಮ ನಿರ್ಧಾರಗಳು ಹೇಗಿರುತ್ತೆ ಅಂದರೆ, ತೀವ್ರವಾಗಿ ಆಲೋಚಿಸುವಂತೆ, ಆಳವಾಗಿ ಯೋಚಿಸುವಂತೆ ಮತ್ತು ನಿರ್ಧಾರಗಳಿಗೆ ದ್ವಂದ್ವತೆ ನಿಮ್ಮಲ್ಲಿ ನಿರ್ಮಾಣ ಆಗುವಂತೆ, ನಿಮ್ಮ ಯಾವುದೇ ನಿರ್ಧಾರಗಳನ್ನು ಮತ್ತೆ ಮತ್ತೆ ಪರಿಶೀಲಿಸುವಂತೆ, ಮಾಡಿದ ಕೆಲಸ ಮತ್ತೆ ಮಾಡುವಂತೆ ಬುಧ ಪ್ರಭಾವ ಆಗಲಿದೆ. ಬುದ್ಧಿಗ್ರಹ ರಾಶ್ಯಾಧಿಪತಿಯಾಗಿ ವಕ್ರ ಆಗಬಾರ್ದು. ವಕ್ರ ಸಂಚರಿಸಿದರೂ ಬುಧ ಯಾವ ರೀತಿ ಫಲವನ್ನು ನಿಮಗೆ ರಾಶ್ಯಾಧಿಪತಿಯಾಗಿ ನೀಡುತ್ತಾರೆ ಅಂದರೆ, ಸ್ವಲ್ಪ ಮಟ್ಟಿಗೆ ರಾಶ್ಯಾಧಿಪತಿ ಆಗಿರೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಕೆಲವರಿಗೆ ಬರಬಹುದು. ಒತ್ತಡಗಳು ಮತ್ತು ತೀವ್ರವಾದಂತಹ ಆಲೋಚನೆಗಳಿಂದ ಸ್ಟ್ರೆಸ್ಗೆ ಒಳಗಾಗಬಹುದು. ತಲೆನೋವು ವಿಪರೀತವಾಗಿ ಬಾಧಿಸಬಹುದು. ನರಗಳ ಸಮಸ್ಯೆಗಳು ಏನಾದರೂ ಆಗುವಂತೆ, ಓವರ್ ಹೀಟ್ ಆಗುವಂತೆ, ಏಕೆಂದರೆ ಬುಧ ಗ್ರಹದೊಂದಿಗೆ ಸೂರ್ಯನ ಸಂಚಾರವೂ ಆಗ್ತಾ ಇರೋದ್ರಿಂದ ಈ ರೀತಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಎಲ್ಲರಿಗಲ್ಲ, ಕೆಲವರಿಗೆ. ಕೆಲಸ ಕಾರ್ಯಗಳಲ್ಲಿ ಬುಧ ಯಾವ ರೀತಿ ಫಲವನ್ನು ನೀಡ್ತಾರೆ ಅಂದರೆ, ಹಿಂದಿನ ಫಲಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ, ಒಂದು ಹಿಂದೆ ಏನೋ ಕೆಲಸ ಸ್ಟಾರ್ಟ್ ಮಾಡಿರ್ತೀರ, ಅದನ್ನು ನಿಲ್ಲಿಸಿರ್ತೀರ, ಆರಂಭಿಸಬಹುದು. ಹಿಂದೆ ಯಾವುದೋ ಒಂದು ವ್ಯಾಧಿ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ, ಶುಭ ಮುಕ್ತಿ ಕಾಲ ಇದ್ದರೆ ಅದಕ್ಕೆ ಔಷಧೋಪಚಾರ ಆಗಬಹುದು. ಹಿಂದೆ ಸಾಲ ಮಾಡಿರ್ತೀರ, ಆದರೆ ಶುಭ ಮುಕ್ತಿ ಕಾಲ ಇದ್ದು ಧನಾನುಕೂಲ ನಿಮಗೆ ಚೆನ್ನಾಗಿ ಆಗ್ತಾ ಇದ್ದರೆ ಆ ಸಾಲವನ್ನು ತೀರಿಸುವಂತೆ. ಹಿಂದೆ ಯಾವುದೋ ಕೆಲಸವನ್ನು ಒಂದು 10-15 ವರ್ಷ ಮಾಡಿರ್ತೀರ, ಅದನ್ನು ಬಿಟ್ಟಿರ್ತೀರ, ಮತ್ತೆ ಅದರಿಂದ ಏನೋ ಒಳ್ಳೇದಾಗ್ತಾ ಇರುತ್ತೆ, ಮತ್ತೆ ಪುನರಾರಂಭವನ್ನು ಮಾಡ್ಬೋದು. ಹೀಗೆ ಹಿಂದಿನ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಬುಧ ಗ್ರಹದ ಪ್ರಭಾವವು ಆಗಲಿದೆ. ಒಂದು ರೀತಿಯ ಒಳ್ಳೆಯದು ಇದೆ, ಒಂದು ರೀತಿಯ ಕೆಲವು ಅಶುಭವೂ ಇದೆ. ದಶಾಭುಕ್ತಿಯು ಶುಭವಾಗಿದ್ದರೆ ಶುಭ ಫಲಗಳೇ ದೊರೆಯುತ್ತೆ. ಈ ವ್ಯಾಧಿಯಿಂದ ಮುಕ್ತರಾಗಬೇಕು, ಸಾಲ ತೀರಿಸಬೇಕು, ಇದೆಲ್ಲ ನೋಡಿ ಶುಭವೇ ಆಗಿರೋದ್ರಿಂದ ಪುನರಾರಂಭ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮರು ಪರಿಶೀಲನೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಇದೆಲ್ಲವೂ ಒಳ್ಳೆಯದೇ. ಆದರೆ ಏನು ಸಮಸ್ಯೆಗಳಾಗಬಹುದು ಅಂದರೆ, ಚತುರ್ಥಾಧಿಪತಿಯು ಬುಧ ಆಗಿರೋದ್ರಿಂದ ಯಾವುದೇ ಮನೆ ಆಸ್ತಿ ವಿಷಯದಲ್ಲಿ, ವಾಹನ ಈ ವಿಷಯದಲ್ಲಿ ಯಾವುದೇ ಒಂದು ಸೈನ್ ಮಾಡುವಾಗ ಸ್ವಲ್ಪ ಜಾಗೃತಿಯನ್ನು, ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಮತ್ತು
ಇವುಗಳನ್ನು ತೆಗೆದುಕೊಳ್ಳುವಾಗಲೂ, ಇಂಥ ವಿಷಯಗಳಲ್ಲಿ ಮುಂದುವರಿಯುವಾಗಲೂ ಸ್ವಲ್ಪ ಎಕ್ಸ್ಟ್ರಾ ಕೇರನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ತೆಗೆದುಕೊಳ್ಳಲೇಬೇಕು ಅಂತಿದ್ರೆ ಮಾತ್ರ ನೀವು ನಿರ್ಧಾರಗಳನ್ನು ಮಾಡಬಹುದು. ಇಲ್ಲ ಅಂದಲ್ಲಿ ಬುಧ ಗ್ರಹ ಇದೇ ಮಾಸದ 23ನೇ ದಿನಾಂಕ ನೇರ ಸಂಚಾರ ರಾಶಿಯಲ್ಲಿ ಆರಂಭ ಮಾಡ್ತಾರೆ. ಆಗ ನೀವು ಮಾಸದ ಕೊನೆಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು, ಯೋಜನೆಗಳನ್ನು ಆರಂಭಿಸಬಹುದು. ಪ್ರಾರಂಭದಲ್ಲಿ ನೀವೇ ಡಿಲೇ ಮಾಡ್ಕೊಳ್ಳಿ, ಆ ನಂತರದಲ್ಲಿ ಆರಂಭಿಸಿ. ಮಾಸದ ಕೊನೆಯ ಒಂದು ವೀಕಲ್ಲಿ 23ನೇ ದಿನಾಂಕದ ನಂತರದಲ್ಲಿ, ಅಲ್ಲಿಂದ ಆಗಸ್ಟ್ ಮೊದಲ ವಾರದವರೆಗೂ ನಿಮ್ಮ ರಾಶಿಯಲ್ಲೇ ಬುಧ ಗ್ರಹ ಸಂಚರಿಸ್ತಾರೆ. ಯೋಗದ ಫಲ ಆ ಒಂದು 12-13 ದಿನಗಳ ಕಾಲ ಒಳ್ಳೆ ಫಲವನ್ನು ಬುಧ ಗ್ರಹ ನೀಡ್ತಾರೆ. ಪ್ರಾರಂಭದ 2-3 ವಾರಗಳು ನಿಮಗೆ ಬುಧ ವಕ್ರ ಸಂಚಾರದಿಂದ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮಿಂದಲೇ ಏನಾದರೂ ಕೊರತೆ ಆಗುವಂತೆ ಹಿನ್ನಡೆ ಆಗ್ತಾ ಇರುತ್ತೆ. ಆದರೂ ಪರಿಹಾರಗಳಿಂದ ನೀವು ಸರಿಪಡಿಸ್ಕೊಳ್ಬಹುದು. ಲಕ್ಷ್ಮೀ ಸಹಿತವಾಗಿ ವಿಷ್ಣುವಿನ ಪೂಜೆಯನ್ನು ಮಾಡಿ. ಬುಧ ಅಲ್ಲಿ ಸ್ಟ್ರಾಂಗ್ ಆಗ್ತಾರೆ, ಬುದ್ಧಿ ಸರಿಯಾಗಿ ವರ್ಕ್ ಆಗುತ್ತೆ, ನಿರ್ಧಾರ ಸರಿಯಾಗಿರುತ್ತೆ. ಇನ್ನು ಬೇರೆ ಗ್ರಹಗಳ ಸಂಚಾರದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿ, ಉದ್ಯೋಗದಿಂದ ಧನಾಭಿವೃದ್ಧಿ, ಕುಟುಂಬದಲ್ಲಿ ಮಾತಿನಲ್ಲಿ ಎಲ್ಲದರಲ್ಲೂ ಕಾರ್ಯಾನುಕೂಲ, ಕಾರ್ಯಜಯ, ಕುಟುಂಬದಲ್ಲಿ ಸಂತೋಷ. ಮತ್ತು ತೃತೀಯ ಸ್ಥಾನದಲ್ಲಿ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ಸಂಚಾರ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ದೊರೆಯುತ್ತೆ. ಒಡ ಹುಟ್ಟಿದವರು, ಮಿತ್ರರು, ಹತ್ತಿರದವರಿಗೆ ಒಳಗೊಳಗೆ ಏನಾದರೂ ಬೇಸರಗಳಿರುತ್ತೆ, ಅವರೊಂದಿಗೆ ನಿಮಗೆ ಬೇಸರಗಳಿರುತ್ತೆ. ಇನ್ನು ಸಪ್ತಮಾಧಿಪತಿಯಾಗಿ ಪತಿ ಪತ್ನಿ ವಿಷಯದಲ್ಲಿ ಗುರು ಶುಭ ನೀಡಿದರೆ 12ನೇ ಶಯನ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಬೆಡ್ರೂಮಲ್ಲಿ ಕಲಹ ಮಾಡಿಕೊಳ್ಳುವಂತೆ, ಬೆಡ್ಡಲ್ಲಿ ಕಲಹ ಮಾಡಿಕೊಳ್ಳುವಂತೆ, ಸಂಬಂಧಗಳಲ್ಲಿ ಏನೋ ಸ್ಟ್ರೆಸ್ಗೆ, ನಿಮ್ಮ ಒಂದು ಅಹಂ ಇಶ್ಯೂಸ್ಗೆ ಒಳಗಾಗುವಂತೆ ಇಲ್ಲಿ ಪ್ರಭಾವವು ಆಗಲಿದೆ. ಇನ್ನು ದಶಮ ಸ್ಥಾನದಲ್ಲಿ ಶನಿ ಸಂಚಾರ. ಶನಿಯು ಈ ಮಾಸದ 27ನೇ ದಿನಾಂಕದಿಂದ ವಕ್ರ ಸಂಚಾರ ಆರಂಭ ಮಾಡೋದ್ರಿಂದ ನೋಡಿ, ಇಲ್ಲಿ ಬುಧ ವಕ್ರ ಮತ್ತು ಶನಿಯು ವಕ್ರ ಸಂಚಾರ ಮಾಡೋದ್ರಿಂದ ನಿಮ್ಮ ಹಿಂದಿನ ಕೆಲಸ ಕಾರ್ಯಗಳಿಗೆ ಈ ಗ್ರಹಗಳು ಇಲ್ಲಿ ಪೆಂಡಿಂಗ್ ವರ್ಕ್ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ಗುರು ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸಿದರು, ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ, ಶನಿಯು ವಕ್ರ ಸಂಚಾರ ಆರಂಭ ಮಾಡೋದ್ರಿಂದ ಈ ಮಾಸದಲ್ಲಿ ಹಿಂದೆ ಏನೇನು ಯೋಜನೆ ಮಾಡ್ಕೊಂಡಿರ್ತೀರ ಅವುಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಏನಾದರೂ ಮಾಡುವುದಿದ್ರೆ ಮಾಡಿ, ಅದರಿಂದ ಒಳ್ಳೆಯದಾಗೋದಿದ್ರೆ ಮುಂದೆ 23ನೇ ದಿನಾಂಕದ ನಂತರದಲ್ಲಿ ಆರಂಭ ಮಾಡಿ. ಸೇವಾ ವೃತ್ತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ, ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಕುಜಗ್ರಹ ವಕ್ರ ಸಂಚಾರ 12ನೇ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ನಿಮಗೆ ಅಡೆತಡೆಗಳು ಹೆಚ್ಚಿರುತ್ತೆ. ಮತ್ತು ಉದ್ಯೋಗದಲ್ಲಿ ಖಾಸಗಿ ಕಂಪನಿ ಆಗ್ಬೋದು, ಸರ್ಕಾರಿ ಉದ್ಯೋಗಸ್ಥರಿಗೆ ಆಗ್ಬೋದು, ಹೆಚ್ಚಿನ ಯಾವುದೇ ಸಮಸ್ಯೆಗಳಿಲ್ಲ. ಸೂರ್ಯಗ್ರಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ 12ನೇ ಸ್ಥಾನದಲ್ಲಿ ಕುಜ ಸಂಚಾರ ಬಂದಂತಹ ಲಾಭವು ಇಲ್ಲಿ ವ್ಯಯ ಆಗುವುದಕ್ಕೂ ಕುಜನ ಪ್ರಭಾವ ಆಗಲಿದೆ. ಹೊರಗಿನ ಸ್ಥಾನದಲ್ಲಿ ಅಡೆತಡೆಗಳು ಆಗುವಂತೆಯೂ ಕುಜ ಪ್ರಭಾವ ಆಗಲಿದೆ. ಹಾಗಾಗಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ, ಹೆಚ್ಚು ಬಂಡವಾಳವನ್ನು ಎಲ್ಲಾದರೂ ಹಾಕಬೇಕು ಅಥವಾ ಇತರರಿಗೆ ಕೊಡಬೇಕು ಅಂದ್ರೂ ಸ್ವಲ್ಪ ಯೋಚಿಸಿ ದಶಾಭುಕ್ತಿಗಳನ್ನು ಪರಿಶೀಲಿಸಿ ನೀವು ಮುಂದುವರಿಬೇಕಾಗುತ್ತೆ. ಸಾಲವನ್ನು ಕೊಡುವುದೇ ಬೇರೆ ವಿಷಯ, ಆದರೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡುವುದೇ ಬೇರೆ ವಿಷಯ. ಇಲ್ಲಿ ಶುಕ್ರಗ್ರಹ ಪಂಚಮಾಧಿಪತಿಯಾಗಿ ಕೇತುಗ್ರಹದೊಂದಿಗೆ ಈಗ ಸಂಚರಿಸ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಶುಕ್ರಗ್ರಹವು ನೀಚ ಆಗಿ ಸಂಚರಿಸ್ತಾರೆ.
ಹಾಗಾಗಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಕ್ಕೆ ಈ ಮಾಸದಲ್ಲಿ ಅಷ್ಟು ಒಳ್ಳೆಯದಲ್ಲ. ಬುಧ ಗ್ರಹವು ವಕ್ರ ಇರೋದ್ರಿಂದ 1-2 ತಿಂಗಳುಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಸಾಲ ಇನ್ನಿತರ ಯಾವುದೇ ವಿಷಯಗಳಿಗೆ ಇದ್ದರೆ ಅದನ್ನು ತೀರಿಸಿಕೊಳ್ಳಬಹುದು. ಯಾವುದೇ ಅಂಥ ಒಂದು ಹಣವನ್ನು ಕೊಡುವುದಕ್ಕೆ ಸಮಸ್ಯೆಗಳಿಲ್ಲ. ಈ ರೀತಿ ಈ ಗ್ರಹಗಳ ಗೋಚಾರ ಪ್ರಭಾವ ಈ ಮಾಸದಲ್ಲಿ ಇದೆ. ಇವುಗಳನ್ನು ತಿಳಿದುಕೊಂಡು ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ. ಪರಿಹಾರವಾಗಿ ವಿಷ್ಣು ಸಹಿತ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ, ದಶಾ ಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಭುಕ್ತಿ ಗ್ರಹದ ಅಭಿಮಾನ ದೇವತೆಯನ್ನು ಪೂಜೆ ಮಾಡಿ. ಇದರಿಂದ ಒಳ್ಳೆ ಫಲಗಳು ಮತ್ತಷ್ಟು ನಿಮಗೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.